ಬರೀ 2023 500 ಮಿಲಿಯನ್ಸ್ಗಿಂತ ಜಾಸ್ತಿ ಸೈಬರ್ ಅಟ್ಯಾಕ್ಸ್ಗಳನ್ನ ಇಂಡಿಯಾ ಫೇಸ್ ಮಾಡಿದೆ. ಯು ಹರ್ಡ್ ಇಟ್ ರೈಟ್, 500 ಮಿಲಿಯನ್ಗಿಂತ ಜಾಸ್ತಿ ಸೈಬರ್ ಅಟ್ಯಾಕ್ಸ್ಗಳನ್ನ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ನಾವು ಸೈಬರ್ ಸೆಕ್ಯೂರಿಟಿನ ಎದಕ್ಕೆ ಕಲ್ತ್ಕೋಬೇಕು, ಬೇಸಿಕಲಿ ಎಥಿಕಲ್ ಹ್ಯಾಕಿಂಗ್ನ ನಾವು ಏನಕ್ಕೆ ಕಲ್ತ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ನಾನು ಪ್ರೊವೈಡ್ ಮಾಡ್ತೀನಿ. ನಾನು ಇಲ್ಲಿ ಜಾಬ್ ಆಪರ್ಚುನಿಟೀಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಜಾಬ್ ಸಿಗಲಿಲ್ಲ ಅಂದರೆ ನೀವೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್, ಎವ್ರಿಥಿಂಗ್ ಅಬೌಟ್ ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್. ಓಕೆ, so without wasting any time, start ಮಾಡೋಣ. Let's get started. Access granted. ಸ್ಟಾರ್ಟಿಂಗ್ ನಲ್ಲೇ ಹೇಳ್ಬಿಟ್ಟೆ, 500 ಮಿಲಿಯನ್ ಅಟ್ಯಾಕ್ಸ್ಗಳಿಗಿಂತ ಜಾಸ್ತಿ ಅಟ್ಯಾಕ್ಸ್ಗಳನ್ನ, ಸೈಬರ್ ಅಟ್ಯಾಕ್ಸ್ಗಳನ್ನ ಇಂಡಿಯಾ ಫೇಸ್ ಮಾಡಿದೆ. ಅಫ್ಕೋರ್ಸ್ ಫ್ಯೂಚರ್ನಲ್ಲಿ ಏನಾದರೂ ವಾರ್ ಆದರೆ ಅದು ಸೈಬರ್ ವಾರೇ ಆಗಿರುತ್ತೆ ಅಂತ ತುಂಬಾ ಜನ ಕೂಡ ಹೇಳ್ತಾ ಇದ್ದಾರೆ. ಇಟ್ಸ್ ಟ್ರೂ. ಮುಂದೆ ಏನಾದರೂ ವಾರ್ಸ್ಗಳು ನಡೆದ್ರೆ ಅದು ಸೈಬರ್ ವಾರೇ ಆಗ್ತಾ ಇದೆ. ಓಕೆ, ತುಂಬಾ ದೊಡ್ಡ ದೊಡ್ಡ ನೇಷನ್ಸ್ಗಳೆಲ್ಲ ಈ ಸೈಬರ್ ವಾರಿಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದಾರೆ. ವಾಟ್ ಅಬೌಟ್ ಇಂಡಿಯಾ? ಇಂಡಿಯಾದಲ್ಲಿ ಬರೀ 2023 40,000+ ಜಾಬ್ ಆಪರ್ಚುನಿಟೀಸ್ಗಳು ಓಪನ್ ಇದ್ದು ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಒಳಗಡೆ. ಬಟ್ ಫುಲ್ಫಿಲ್ ಮಾಡಕ್ ಆಗಿರೋದು ಓನ್ಲಿ 30%. ಓಕೆ, ಇನ್ನು ಉಳಿದಿರೋದು ಫುಲ್ಫಿಲ್ ಮಾಡಕ್ ಆಗೇ ಇಲ್ಲ. ಏನಕ್ಕೆ ಆಗ್ತಾ ಇದೆ? ಡಿಮಾಂಡ್ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇದೆ. ಯಾರು ಕಲಿಯೋದಕ್ಕೆ ಮುಂದೆ ಬರ್ತಾ ಇಲ್ಲ. ಬಿಕಾಸ್ ಇಲ್ಲಿ ಬರ್ಬೇಕಂದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಓಕೆ, ಇಟ್ಸ್ ಅನ್ ಅಡ್ವೆಂಚರಸ್ ಜಾಬ್ ಅಂತ ಹೇಳ್ಬೋದು. ಇದು ಸುಮ್ಮನೆ ಕುತ್ಕೊಂಡ್ಬಿಟ್ಟು ಏನೋ ಟೈಪ್ ಮಾಡಿದೆ, ಏನೋ ಡೆವಲಪ್ ಮಾಡಿದೆ, ಮಾಡ್ಬಿಟ್ಟು ಮನೆಗೆ ಹೋದೆ ಅನ್ನೋಂತಹ ಜಾಬ್ ಅಲ್ಲ. ಇಟ್ಸ್ ಅನ್ ಅಡ್ವೆಂಚರಸ್ ಜಾಬ್. ಓಕೆ, ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ. ಓಕೆ, ಸೊ ಹಿಂಗಾಗಿ ಯಾರು ಇಲ್ಲಿ ಜಾಸ್ತಿ ಬರ್ತಾ ಇಲ್ಲ, ಕಲಿತಾ ಇಲ್ಲ ಯಾರು ಎಥಿಕಲ್ ಹ್ಯಾಕಿಂಗ್ನ. ಹ್ಯಾಕಿಂಗ್ ಅಂದ ತಕ್ಷಣ ಜನಗಳ ಮೈಂಡಲ್ಲಿ ಏನು ಕುತ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಕಳ್ತನ ಮಾಡೋದು, ಬ್ಯಾಂಕ್ನ ಹ್ಯಾಕ್ ಮಾಡೋದು, ಮೊಬೈಲ್ನ ಹ್ಯಾಕ್ ಮಾಡೋದು, ಇಂತಹ ವಿಷಯಗಳು ಮಾತ್ರ ಕುತ್ಕೊಂಡಿದ್ದಾವೆ. ಓಕೆ, ಸೊ ಆಕ್ಚುಯಲ್ ರಿಯಲ್ ಎಥಿಕಲ್ ಹ್ಯಾಕಿಂಗ್ ಅಂದ್ರೆ ಏನು ಅಂತ ಯಾರಿಗೂ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಇನ್ನೂ ಕಾರು. ಓಕೆ, ಅವ್ರಿಗೆ ಸ್ವಲ್ಪ ನಾಲೆಜ್ ಬರಬೇಕು, ಅವ್ರಿಗೆ ಸ್ವಲ್ಪ ಐಡಿಯಾ ಬರಬೇಕು. ಓಕೆ, ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾದಂತಹ ನಾಲೆಜ್ ಬೇಸ್ಡ್ ಕೋರ್ಸಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಆಲ್ರೆಡಿ ಒಂದು ಬೇಸಿಕ್ ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀನಿ August 20th. ಅದ್ರೊಳಗಡೆ ಯಾರ್ಯಾರು ಪರ್ಚೇಸ್ ಮಾಡ್ತಿರೋ ಅವರಿಗೆ ಜಸ್ಟ್ 600, ದಟ್ ಮೀನ್ಸ್ 599 rupeesಗೆ ಬಿಫೋರ್ ನೀವು August 20th ಏನಾದರೂ ಪರ್ಚೇಸ್ ಮಾಡಿದ್ರೆ. ಓಕೆ, ಆಫ್ ಟಾಪಿಕ್ ಹೋಗೋದು ಬೇಡ, ರಿಯಲ್ ಟಾಪಿಕ್ಗೆ ಬರೋಣ. ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, 30,000+ ಜಾಬ್ ಓಪನಿಂಗ್ಸ್ ಇದ್ರು ಕೂಡ ನಮ್ಮ ಕಡೆಯಿಂದ ಫುಲ್ಫಿಲ್ ಮಾಡೋಕ್ಕಾಗಿರೋದು ಜಸ್ಟ್ 30% ಮಾತ್ರ. ಓಕೆ, ಸೊ ಅದಾದ್ಮೇಲೆ ಬೈ 2025 3.5 ಮಿಲಿಯನ್+ ಜಾಬ್ ಓಪನಿಂಗ್ಸ್ಗಳಿದ್ದಾವೆ ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನಲ್ಲಿ. 2025 ಅನ್ನುವಷ್ಟರಲ್ಲಿ 3.5 ಮಿಲಿಯನ್+ ಜಾಬ್ ಓಪನಿಂಗ್ಸ್ ವರ್ಲ್ಡ್ ವೈಡ್. ಓಕೆ, ಸೊ ಆದರೆ ಅದಕ್ಕೆ ಫುಲ್ಫಿಲ್ ಮಾಡೋಷ್ಟು ಕ್ಯಾಂಡಿಡೇಟ್ಸ್ಗಳು ಉಟ್ಕೋಬೇಕು, ರೈಟ್? ಸೊ ಜಾಬ್ಸ್ಗಳೇನೋ ಕ್ರಿಯೇಟ್ ಆಗ್ತಾ ಇದಾವೆ, ಅಲ್ಲಿ ಕ್ಯಾಂಡಿಡೇಟ್ಸ್ಗಳಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ 3 ತಿಂಗಳು ಇಲ್ಲಿ ಬರ್ತಾರೆ, ಏನೋ ಯಾವುದೋ ಒಂದು ಕೋರ್ಸ್ ಪರ್ಚೇಸ್ ಮಾಡ್ತಾರೆ, ಆಮೇಲೆ ಪ್ರಾಕ್ಟೀಸ್ ಮಾಡ್ದೇ ಜಾಬ್ ಕೊಡಿ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಪಾಸಿಬಲ್. ಯು ಹ್ಯಾವ್ ಟು ಪ್ರೂವ್ ಯುವರ್ ವರ್ತ್. ಓಕೆ, ನೀವು ವರ್ತ್ ಇಟ್ಟಿದ್ದೀರಾ, ನಿಮ್ಮ ಕೆಲಸ ನೀವು ಮಾಡ್ಬೋದು, ನಿಮ್ಮ ಕೆಲಸನ ಅಂತ ನಿಮಗೆ ನೀವು ಪ್ರೂವ್ ಮಾಡಬೇಕಾಗುತ್ತೆ ಕಂಪ್ನಿಗೆ. ಓಕೆ, ಸೊ ಆ ರೀತಿ ನೀವು ಟ್ರೈನ್ ತಗೋಬೇಕಾಗುತ್ತೆ, ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದ್ರದ್ದೆಲ್ಲ ಇನ್ಫಾರ್ಮೇಷನ್ ನಾನು ಕೋರ್ಸ್ನಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಇನ್ನು ಸೆಕೆಂಡ್ ಪಾಯಿಂಟ್ ಬರೋದಾದ್ರೆ, ನಿಮ್ಗೆ ಜಾಬ್ ಸಿಗಲಿಲ್ಲ ಗುರು. ಓಕೆ, ಸೊ ನಿಮಗೆ ಯಾವುದೇ ರೀತಿಯಾದಂಥ ಜಾಬ್ ಸಿಗಲಿಲ್ಲ, ನೀವು ಎಥಿಕಲ್ ಹ್ಯಾಕಿಂಗ್ ಕಲ್ತ್ಕೊಂಡ್ರಿ, ಬಟ್ ಜಾಬ್ ಏನೂ ಸಿಗ್ತಾ ಇಲ್ಲ ಅಂತಂದ್ರೆ ಏನು ಮಾಡೋದು? ಲೆಟ್ ಮಿ ಟೆಲ್ ಯು, ಇವನ್ ಇಫ್ ಯು can't get a job in cyber security, still you can earn hell lot more than a average software engineer. ಜಾಬ್ ತಗೊಳ್ಳಿ, ದುಡ್ಡು ಗಳಿಸಿ, ದ್ಯಾಟ್ಸ್ ದ ಒನ್ ಥಿಂಗ್. ಇನ್ನೊಂದು ಥಿಂಗ್ ಇದೆ, ನೀವು ಜಾಬಿಗೆ ಹೋಗೋದು ಬೇಕಾಗಿಲ್ಲ. ಒಂದ್ಸತಿ ನೀವು ಏನಾದರೂ ಎಥಿಕಲ್ ಹ್ಯಾಕಿಂಗ್ ಕಲ್ತ್ಕೊಂಡ್ರೆ, ನೀವು ಏನಾದ್ರೂ ಸ್ವಲ್ಪ ಮಾಸ್ಟರ್ ಮಾಡ್ಕೊಂಡ್ರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ರೆ ಎಥಿಕಲ್ ಹ್ಯಾಕಿಂಗ್ನಲ್ಲಿ ಅಂತಂದರೆ ನೀವು ಜಾಬಿಗೆ ಹೋಗುವಂಥ ಅವಶ್ಯಕತೆ ಕೂಡ ಬರೋದಿಲ್ಲ. ಓಕೆ, ಸೊ ಯು ಕ್ಯಾನ್ ಡೂ ಫ್ರೀಲ್ಯಾನ್ಸ್ ಟೀಚಿಂಗ್, ಯು ಕ್ಯಾನ್ ಡೂ ಫ್ರೀಲ್ಯಾನ್ಸ್ ಪೆಂಟ್ರೇಷನ್ ಟೆಸ್ಟಿಂಗ್, ತುಂಬ ಇದಾವೆ ಜಾಬ್ಸ್ಗಳು. ಓಕೆ, ಸೊ ನೀವು ಮಾಡ್ಕೋಬೇಕಷ್ಟೇ. ಓಕೆ, ಲೆಟ್ ಮಿ ಟೆಲ್ ಯು ಆನ್ ರಿಪೋರ್ಟ್. ಓಕೆ, ಸೊ ಈ 2023 ಒಳಗಡೆ ಮೈಕ್ರೋಸಾಫ್ಟ್ ಒಂದೇ ಕಂಪ್ನಿ $13 million ಬೌಂಟಿನ ಕೊಟ್ಟಿದೆ. ವಾಟ್ ಇಸ್ ದಿಸ್ ಬೌಂಟಿ? ಓಕೆ, ಸೊ ಯಾರು ಆ ಕಂಪ್ನಿನಲ್ಲಿ ವಲ್ನಬಿಲಿಟಿನ ಫೈಂಡ್ ಔಟ್ ಮಾಡಿ ಕೊಡ್ತಾರೋ ಅವರಿಗೆ ಕಂಪ್ನಿ ಕೆಲವೊಂದಿಷ್ಟು ದುಡ್ಡನ್ನ ಕೊಡುತ್ತೆ. ಸೊ ಅದನ್ನ ನಾವು ಬೌಂಟಿ ಅಂತ ಕರಿತೀವಿ. ಜಸ್ಟ್ 2023 $13 million+ ಡಾಲರ್ಸ್ಗಳಷ್ಟು ಬೌಂಟಿನ ಕೊಟ್ಟಿದೆ ಮೈಕ್ರೋಸಾಫ್ಟ್. ಇಟ್ಸ್ ಅ 4th consecutive year. 4 ವರ್ಷ ಆಯಿತು ಕಂಟಿನ್ಯೂಸ್ ಆಗಿ ಕೊಟ್ಕೋತಾ ಬರೋದು. $13 million+ ಡಾಲರ್ಸ್ಗಳನ್ನ ಕೊಡ್ತಾ ಇರೋದು. ಅದೇ ರೀತಿ ಗೂಗಲ್ ಈ ವರ್ಷ $12 million ಕೊಟ್ಟಿದೆ. ಓಕೆ, ಸೊ $12 million. ಫೇಸ್ಬುಕ್ ಲಾಸ್ಟ್ ಇಯರ್ $2 million ಪೇ ಮಾಡಿದೆ ಬೌಂಟಿಯಾಗಿ. ಆ್ಯಂಡ್ ಆಪಲ್ ಲಾಸ್ಟ್ ಇಯರ್ $20 million ಪೇ ಮಾಡಿದೆ. ಜಸ್ಟ್ ಇಮ್ಯಾಜಿನ್. ಓಕೆ, ಸೊ ನೀವು ಜಾಬ್ ಹೋಗ್ತಾ ಇಲ್ಲ, ಬಗ್ ಹಂಟಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೂ ಕೂಡ ಅಲ್ಲಿಂದನೂ ಕೂಡ ನೀವು ಏನು ಮಾಡ್ಬೋದು ಅಂದರೆ ಅಮೌಂಟ್ನ ಗಳಿಸ್ಬೋದು. ಆ ರೀತಿಯಾದಂತಹ ಒಂದು ಫ್ಲೆಕ್ಸಿಬಲ್ ಜಾಬ್ ಆಪರ್ಚುನಿಟೀಸ್ಗಳು ನಿಮ್ಗೆ ಸಿಗ್ತವೆ ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನಲ್ಲಿ. ಇವನ್ ಲೆಟ್ ಇಟ್ ಬಿ. ಓಕೆ, ಸೊ ನಿಮ್ಗೆ ಇಂಟ್ರೆಸ್ಟೇ ಇಲ್ಲ ಸೈಬರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ನಿಮ್ಗೆ ಎಥಿಕಲ್ ಹ್ಯಾಕಿಂಗ್ ಕಲಿಯೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳೇ ಇಟ್ಕೊಳ್ಳೋಣ.
ನಾ ಒಂದು ಮಾತು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಫ್ಯೂಚರ್ನಲ್ಲಿ ವಾರ್ ಆಯಿತು ಅಂದರೂ ಕೂಡ ಅದು ಸೈಬರ್ ವಾರ್ ಆಗಿರುತ್ತೆ. ಓಕೆ, ಸೊ ಅಟ್ಲೀಸ್ಟ್ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿದವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಎಥಿಕಲ್ ಹ್ಯಾಕಿಂಗ್ ಕಲ್ತ್ಕೋಬೇಕಾಗುತ್ತೆ. ಯು ಶುಡ್ ಹ್ಯಾವ್ ಅ ಎಥಿಕಲ್ ಹ್ಯಾಕಿಂಗ್ ನಾಲೆಜ್. ಓಕೆ, ಬೇಸಿಕ್ ನಾಲೆಜ್ ಆದರೂ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ರೈಟ್, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೀವು ಒಂದ್ಸತಿ ನಮ್ಮ ವೆಬ್ಸೈಟ್ನು ಕೂಡ ವಿಸಿಟ್ ಮಾಡ್ಕೊಳ್ಳಿ. ನೀವು ಕೋರ್ಸ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಆ ಕಮ್ಯುನಿಟಿನಲ್ಲಿ ಜಾಯ್ನ್ ಆಗಿ. ಓಕೆ, ಸೊ ಏನು ನಡೀತಾ ಇದೆ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ. ಓಕೆ, ಸಪ್ರೇಟ್ ಡಿಸ್ಕಷನ್ ಚೇಂಬರ್ ಇದೆ. ರೈಟ್, ಸೊ ಒಂದು ಚಾರ್ಟ್ ಟೈಪ್ ಇದೆ, ಅಲ್ಲಿ ನೀವು ಡಿಸ್ಕಸ್ ಮಾಡ್ಬೋದು. ನೀವೇ ಫ್ರೆಂಡ್ಸ್ಗಳನ್ನ ಜಾಸ್ತಿ ಮಾಡ್ಕೋಬೋದು, ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ಓಕೆ, ಇಟ್ಸ್ ಆನ್ ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಓಕೆ, ಸೊ ನನ್ನ ವೆಬ್ಸೈಟ್ನ ವಿಸಿಟ್ ಮಾಡ್ಕೊಳ್ಳಿ, ಲಾಗಿನ್ ಆಗಿ ಅಲ್ಲಿ ಕಮ್ಯುನಿಟಿ ಜಾಯ್ನ್ ಆಗೋಕ್ಕೆ ಯಾವುದೇ ರೀತಿಯಾದಂಥ ಫೀಸ್ಗಳಿಲ್ಲ. ನಿಮ್ಗೆ ಏನಾದರೂ ನಿಜವಾಗ್ಲೂ ಇಂಟ್ರೆಸ್ಟ್ ಇತ್ತು ಅಂದರೆ ಕೋರ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಜಾಯ್ನ್ ಆಗಿ ವೆಬ್ಸೈಟ್ನ ಕಮ್ಯುನಿಟಿನ ಜಾಯ್ನ್ ಆಗಿ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಳಿ. ಹೊಸದನ್ನ ಏನಾದ್ರೂ ಕಲಿತಾ ಹೋಗ್ತೀರಾ ಅಥವಾ ಹೊಸಬ್ರನ್ನ ಏನಾದರೂ ಮೀಟ್ ಆಗ್ತಾ ಹೋಗ್ತೀರಾ ಅಂತ ಇಟ್ ವಿಲ್ ಇನ್ಕ್ರೀಸ್ ಯುವರ್ ಚಾನ್ಸ್. ಓಕೆ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಎಲ್ಲರಿಗೂ ಜೊತೆಗೂ ಶೇರ್ ಮಾಡಿ. ಓಕೆ, ಸೊ ಅದೇ ರೀತಿ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕೇಳ್ತಾ ಇರಿ. ಜೈ ಹಿಂದ್.